ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರಿ ಅಲ್ವಾ? ಇವತ್ತು ನಾನು ಬಾಣಲಿಯಲ್ಲಿ ರಾಗಿ ಮುದ್ದೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನನಗೆ ಲೈವಲ್ಲಿ ತುಂಬ ಜನ ಕೇಳಿದರು, ಈಸಿಯಾಗಿ ಮುದ್ದೆ ಮಾಡೋದು ಹೇಳಿ ಮೇಡಮ್ ಅಂತಂದ್ಬಿಟ್ಟು. ಹಾಗಾಗಿ ಇವತ್ತು ನಾನು ತೋರಿಸ್ತಾ ಇದ್ದೀನಿ. ಇದು ಯಾರು ಬೇಕಾದರೂ, ಬ್ಯಾಚುಲರ್ಸ್ ಬೇಕಾದ್ರೂ ಮಾಡ್ಕೋಬೋದು, ಅಷ್ಟು ಈಸಿಯಾಗಿ ತೋರಿಸ್ತೀನಿ ಫ್ರೆಂಡ್ಸ್ ನಾನು. ಅದಕ್ಕೆ ಬೇಕಾಗಿರೋದು ಏನು ಅಂತಂದರೆ ರಾಗಿ ಹಿಟ್ಟು ಮತ್ತು ನೀರು. ಅದನ್ನು ಮಸಿಯೋದಕ್ಕೆ ಒಂದು ಕೋಲಿದ್ರೆ ಸಾಕು. ನೋಡಿ, ನಾನು ಇದು ಮಜ್ಜಿಗೆ ಕಡಿತಾರಲ್ಲ ಅದು ಕೋಲು ನಾನು ಯೂಸ್ ಮಾಡ್ತೀನಿ ಬಾಣಲಿಯಲ್ಲಿ ಮುದ್ದೆ ಮಾಡಬೇಕಾದ್ರೆ. ನೋಡಿ, ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ಸ್ಟವ್ ಹಚ್ಕೊಂಡು ನಾನು ಬಾಣಲಿಯಲ್ಲಿ ಒಂದು 2 ಗ್ಲಾಸಷ್ಟು ನೀರು ಹಾಕಿ ಇಟ್ಟಿದ್ದೀನಿ ಫ್ರೆಂಡ್ಸ್. ಕಣ್ಣಳ್ತೆಯಲ್ಲೇ ನಾನು ಇಟ್ಕೊಂಡಿದ್ದೀನಿ. ಸ್ವಲ್ಪ ಅಡುಗೆ ಎಲ್ಲ ಮಾಡೋಕ್ಕೆ ಬರದೇ ಇರೋರು, ಹೊಸ್ದಾಗಿ ಮುದ್ದೆ ಮಾಡಬೇಕು ಅಂತಂದರೆ ಅವರೊಂದು 2 ಗ್ಲಾಸ್ ನೀರು ಇಟ್ಕೊಳ್ಳಿ. ಸಣ್ಣದು 2 ಮುದ್ದೆ ಆಗುತ್ತೆ. ಅದಕ್ಕೆ 1.5 ಗ್ಲಾಸು ರಾಗಿ ಹಿಟ್ಟಾದರೆ ಸಾಕಾಗುತ್ತೆ. ಮತ್ತು ಕೋಲ್ ಇರೋದಿಲ್ಲ ಯಾರ ಮನೆಯಲ್ಲೂ ಮುದ್ದೆ ಮಾಡೋದು. ಹಾಗಾಗಿ ಮನೆಯಲ್ಲಿ ನಾವು ಸಣ್ಣ ಕೋಲ್ ಯಾವುದಾದ್ರೂ ಇದ್ರೂ ಉಪಯೋಗಿಸ್ಬೋದು. ನಾನಂತೂ ಮಜ್ಜಿಗೆ ಕಡಿತಾರಲ್ಲ ಅದು ತೊಗೊಂಡಿದ್ದೀನಿ. ಇದರಲ್ಲೇ ನಾನು ಯಾವಾಗಲೂ ಮುದ್ದೆ ಮಾಡೋದು. ಅಂದರೆ ನಮ್ಮ ಮನೆಯಲ್ಲಿ ರೇರ್ ಮುದ್ದೆ ಮಾಡೋದು, ಯಾವಾಗಲೂ ಒಂದೊಂದು ಸಲ. ಅದು ಬಾಣಲಿಯಲ್ಲಿ ಮಾಡೋದಕ್ಕೆ ತುಂಬ ಈಸಿಯಾಗಿರುತ್ತೆ. ನನಗೆ ಕುತ್ಕೊಂಡು ತೊಳಸೋದು ಆ ಥರ ಎಲ್ಲ ಏನೂ ಇರಲ್ಲ. ನಿಂತ್ಕೊಂಡೇನೆ ಸ್ಟವ್ ಮೇಲೇ ಮಾಡಿಬಿಡ್ಬೋದು ಫ್ರೆಂಡ್ಸ್. ಈಗ ನೋಡಿ, ನೀರು ಕಾಯೋಕ್ಕಿಟ್ಟಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ರಾಗಿ ಹಿಟ್ಟು ಈ ಥರ ಮೇಲೆ ಹಾಕ್ಕೊಬಿಡೋಣ. ಇವಾಗ ಇದು ಉಕ್ಕು ಬರಬೇಕು. ಉಕ್ಕು ಬರೋವರೆಗೂ ನೀರು ಕಾಯಿಸಬೇಕು. ನೋಡಿ ಫ್ರೆಂಡ್ಸ್, ಈಗ ಉಕ್ಕು ಬರ್ತಾಯಿದೆ ನೀರು. ಇದಕ್ಕೆ ಈಗ ಹಿಟ್ಟು ಹಾಕ್ಕೊಬಿಡ್ಬೇಕು. ನಾನು ಸ್ವಲ್ಪ ಕಣ್ಣಳ್ತೆಯಲ್ಲೇ ಹಾಕ್ಕೊಳ್ತೀನಿ. ನೀವಾದರೆ 2 ಗ್ಲಾಸ್ ನೀರಿಗೆ 1.5 ಗ್ಲಾಸ್ ಹಿಟ್ಟು ಹಾಕಿದ್ರೆ ಸಾಕಾಗುತ್ತೆ, ಮುದ್ದೆ ಮಾಡೋದಕ್ಕೆ ಬರದೇ ಇರೋರು. ಇಷ್ಟು ಹಾಕ್ಬಿಟ್ಟು ಒಂದು ಸಲ ತಿರುಗಿಸ್ಬೇಕು. ಇದನ್ನು ನಮ್ಗೆ ಅವಾಗ ಈ ಥರ ತಿರುಗಿಸ್ತಾ ಇದ್ದರೆ ಗೊತ್ತಾಗುತ್ತೆ ನಮಗೆ ಮತ್ತೆ ಹಿಟ್ಟು ಬೇಕಾಗುತ್ತಾ ಬೇಡವಾ ಅಂತ. ನೋಡಿ ಕರೆಕ್ಟಾಗಿ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಈ ಥರ ಸ್ವಲ್ಪ ಈ ಥರ ಎಲ್ಲ ತಿರುಗಿಸ್ಬಿಟ್ಟು ಸ್ವಲ್ಪ ಕಡಿಮೆ ಉರಿ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡೋಣ. ತುಂಬಾ ಈಸಿ ಇದೆ ಫ್ರೆಂಡ್ಸ್. ಎಲ್ಲರೂ ಕಷ್ಟ ಮುದ್ದೆ ಮಾಡೋದು ಅಂತಾರೆ, ಆದರೆ ಇದು ತುಂಬಾ ಈಸಿ ಇದೆ ಫ್ರೆಂಡ್ಸ್. ಈಗ ಇದಕ್ಕೊಂದು ಪ್ಲೇಟ್ ಮುಚ್ಚಿಬಿಡೋಣ. ನೋಡಿ ಫ್ರೆಂಡ್ಸ್, ಈಗ ನೋಡೋಣ ಬನ್ನಿ. ನೋಡಿ, ಈ ಥರ ಬಿಳಿ ಹೊಗೆ ಬರಬೇಕು. ಆವಾಗ ಒಂದು 80% ಬೆಂದಿದೆ ಅಂತ ಅರ್ಥ. ಇವಾಗ ಇದೇ ಎಷ್ಟು ಹಾಕಿದ್ದೀವೋ ಅಷ್ಟೇ ನೀರಲ್ಲಿ ಇದು ಸರಿ ಹೊಂದೋವರೆಗೂ ಚೆನ್ನಾಗಿ ಈ ಥರ ತಿರ್ಸ್ಕೋಬೇಕು ಫ್ರೆಂಡ್ಸ್. ಫಸ್ಟು ಹೊಸ್ದಾಗಿ ಕಲಿಯೋರಿಗೆ 1-2 ಸಲ ಗೊತ್ತಾಗೋದಿಲ್ಲ, ಸ್ವಲ್ಪ ವೇಸ್ಟ್ ಆಗುತ್ತೆ. ಆಮೇಲೆ ಮಾಡ್ತಾ ಅದೇ ಬಂದ್ಬಿಡುತ್ತೆ. ಕೆಲವರು ಇದಕ್ಕೆ ಬೆಣ್ಣೆ ಎಲ್ಲ ಹಾಕಿ ಮಾಡ್ತಾರೆ. ನಾನು ಇವಾಗ ಬೆಣ್ಣೆ, ತುಪ್ಪ ಆ ಥರ ಏನೂ ಉಪಯೋಗಿಸಿಲ್ಲ, ಹಾಗೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ಈ ಥರ ಎಲ್ಲ ಕಲಿಸ್ಕೋಬೇಕು. ಚೆನ್ನಾಗಿ ಈ ಥರ ಎಲ್ಲ ಕಲಿಸ್ಕೊಂಡ್ರೆ ಎಲ್ಲ ಒಂದು ಸೈಡ್ಗೆ ಬರುತ್ತೆ ಫ್ರೆಂಡ್ಸ್. ಇದು ತಳ ಬಿಟ್ಕೊಳ್ಳುತ್ತೆ. ನೋಡಿ, ಈ ಥರ ನೋಡಿ, ಇದು 80% ಎಲ್ಲ ಕಲಸಿದ್ದಾಗಿದೆ. ಮತ್ತು ಇನ್ನು ಸ್ವಲ್ಪ ಬೇಯಬೇಕಾಗುತ್ತೆ. ಆಗ ನಾವು ತಳಕ್ಕೆ ಒಂದು 1/4 ಗ್ಲಾಸಷ್ಟು ನೀರು ಹಾಕ್ಕೋಬೇಕಾಗುತ್ತೆ. ಸೈಡಲ್ಲಿ ಒಂದು ಸ್ವಲ್ಪ ಸೀದೆ ಇರಲಿ ಅಂತಂದ್ಬಿಟ್ಟು ಆ ಥರ ಅಷ್ಟು ಹಾಕಿದ್ರೆ ಸಾಕು. ಮತ್ತು ಸಿಮ್ಮಲ್ಲಿ ಇಟ್ಬಿಟ್ಟು
ಇನ್ನೊಂದು 2-3 ನಿಮಿಷ ಹಾಗೆ ಬಿಟ್ಬಿಡ್ಬೇಕು. ನೋಡೋಣ ಹೇಗಾಗಿದೆ ಅಂತ. ನೋಡಿ, ಈಗ ತುಂಬ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್. ಈಗ ಮತ್ತೊಂದು ಸಲ ತಿರುಗಿಸ್ಕೊಬಿಡೋಣ. ಎಲ್ಲ ನೋಡಿ, ಎಲ್ಲೂ ಒಂದು ಸ್ವಲ್ಪ ವೈಟಾಗಿ ಕಾಣಿಸೋದಿಲ್ಲ. ಹಿಟ್ಟೆಲ್ಲ ತುಂಬ ಚೆನ್ನಾಗಿ ಮಿಕ್ಸ್ ಆಗಿದೆ. ಬೇಕು ಅಂದರೆ ನಾವು ಸ್ವಲ್ಪ ಸ್ಟವ್ ಆಫ್ ಮಾಡಿಬಿಟ್ಟು ಕೆಳಗಡೆನೂ ಇಟ್ಕೊಂಡು ಒಂದು ಸ್ವಲ್ಪ ತಿರುಗಿಸ್ಬೋದು. ಸ್ಟವ್ ಆಫ್ ಮಾಡ್ಕೊಬಿಡೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಾಗಿದೆ. ಇದಕ್ಕೆ ಕೌಗೋಲೆಲ್ಲ ಉಪಯೋಗಿಸಿ ಕೆಳಗಡೆ ಕೂತ್ಕೊಂಡು ಎಲ್ಲ ಮಾಡ್ತಾರೆ ಹಳ್ಳಿ ಸೈಡೆಲ್ಲ. ಆದರೆ ನಾವು ಸಿಟಿಯಲ್ಲಿರೋರೆಲ್ಲ ಈ ಥರನೇ ತುಂಬ ಜನ ಮಾಡ್ತಾರೆ. ನಾವು ಕೂಡ ಹಾಗೆ ಮಾಡೋದು. ನೋಡಿ, ಇವಾಗ ಇದು ಚೆನ್ನಾಗೆಲ್ಲ ಆಗಿದೆ. ಪಾತ್ರೆಯಿಂದ ಬಾಣಲಿಯಿಂದ ಬಿಟ್ಕೊಂಡಿದೆ ನೋಡಿ. ಈ ಥರ ಆಗಬೇಕು ಫ್ರೆಂಡ್ಸ್. ಈ ಥರ ಎತ್ತಿದ್ರೆ ಈ ಥರ ಮೇಲೆ ಬರಬೇಕು. ಇವಾಗ ಇದು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಬನ್ನಿ, ಈಗ ಒಂದು ತಟ್ಟೆಯಲ್ಲಿ ನೀರು ಹಾಕ್ಕೊಂಡು ಎಲ್ಲ ತಟ್ಟೆಗೆ ಹಾಕ್ಕೊಬಿಡೋಣ. ನೋಡಿ ಫ್ರೆಂಡ್ಸ್, ಹೀಗೆ ಫಸ್ಟು ಈ ಕೋಲಲ್ಲಿರೋದೆಲ್ಲ ತಕ್ಕೊಬಿಡೋಣ ಒಂದು ಸ್ಪೂನಲ್ಲಿ. ಈ ಥರ ತೆಗಿಯೋದಕ್ಕೂ ಯಾವುದೋ ಒಂದು ಇಟ್ಕೊಂಡಿರ್ತಾರೆ ಹಳ್ಳಿ ಸೈಡಲ್ಲೆಲ್ಲ, ಕಬ್ಬಿಣದ್ದು. ನಾವು ಸ್ವಲ್ಪ ತಾನೇ ಮಾಡ್ತೀವಿ, ಇಷ್ಟು ಸ್ಪೂನಲ್ಲೇ ತಕ್ಕೋಬೋದು ಫ್ರೆಂಡ್ಸ್. ಕೈಗೆ ನೀರು ಹಚ್ಕೊಂಡು ತೇವ ಮಾಡಿಕೊಂಡು ಈಗ ಈ ಥರ ಮಾಡಬೇಕು. ಈ ಥರ ಎಲ್ಲ ಸ್ವಲ್ಪ ಮಿದ್ಕೊಂಬಿಡ್ಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್, ಕೈ ಸ್ವಲ್ಪ ಬಿಸಿ ಆಗ್ತಾ ಇರುತ್ತೆ. ಆವಾಗವಾಗ ಒಂದು ಬಟ್ಲಲ್ಲಿ ಈ ಥರ ನೀರು ಹಚ್ಕೊಂಡು ಕೈಗೆ ಈ ಥರ ಮಾಡ್ತಾಯಿರಬೇಕು. ತುಂಬ ಈಸಿ ಇದೆ ಫ್ರೆಂಡ್ಸ್. ನೀವು ಒಂದು ಸಲ ಪ್ರಯತ್ನ ಪಡಿ. ಈ ಥರ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಮುದ್ದೆ. ದೊಡ್ಡ ದೊಡ್ಡ ಕೋಲಲ್ಲಿ ಕುತ್ಕೊಂಡು ತಿರುಗಿಸಿದ್ರೂ ಈ ಥರನೇ ಬರೋದು, ಬಾಣಲಿಯಲ್ಲಿ ಮಾಡಿದ್ರೂ ಈ ಥರನೇ ಬರೋದು. ನೋಡಿ, ನಾನು 2 ಮುದ್ದೆಗೆ ಹೇಳಿದ್ನಲ್ಲ, ಕರೆಕ್ಟಾಗಿ 2 ಮುದ್ದೆ ಆಗಿದೆ. ನಮ್ಮ ಮನೇಲಿ ಯಾವಾಗಲಾದರೂ ಇದು ಮಟನ್ ಸಾಂಬಾರು ಚಿಕನ್ ಮಾಡಿದಾಗ ಮಾತ್ರ ನಾವು ಮುದ್ದೆ ಮಾಡೋದು. ನೋಡಿ, ಇಷ್ಟೇ ಫ್ರೆಂಡ್ಸ್. ನೋಡಿ ಎಷ್ಟು ಈಸಿಯಾಗಿದೆ, ಘಮ ಘಮ ಅಂತ ಇದೆ. ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಸ್ಮೂತಾಗಿದೆ ನೋಡಿ. ನೋಡಿ, ಮಟನ್ ಗ್ರೇವಿಗಂತೂ ಮುದ್ದೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ನೋಡಿ ಎಷ್ಟು ಘಮ ಘಮ ಅಂತ ಇದೆ. ನೀವು ಒಂದು ಸಲ ಟ್ರೈ ಮಾಡಿ. ಕಮೆಂಟಲ್ಲಿ ಮಾಡಿದಾಗ ನೀವು ಯಾವ ಥರ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ನೋಡಿ ಫ್ರೆಂಡ್ಸ್, ಈಗ ಜ್ವರ ಎಲ್ಲ ಬಂದು ಒಂದು 4-5 ದಿವಸ ಮಲಗಿಬಿಟ್ಟಿರ್ತೀವಿ. ಆಮೇಲೆ ಬಾಯೆಲ್ಲ ಸಪ್ಪೆ ಹೊಡಿತಾ ಇರುತ್ತೆ. ಆವಾಗ ನೋಡಿ, ಈ ಥರ ಮಟನ್ ಗ್ರೇವಿ ಮಾಡಿಕೊಂಡು ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ತಿಂದರೆ ಬಾಯಿಗೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಹೇಳಿ ಫ್ರೆಂಡ್ಸ್ ಹೇಗಿತ್ತು ಅಂತ. ಥ್ಯಾಂಕ್ ಯು.